ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಅಮ್ಮನ ಕರ್ಕೊಂಡು ನಾವು ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಒಬ್ಬರು ಡಾಕ್ಟರ್ನ ಮೀಟ್ ಮಾಡಬೇಕಿತ್ತು, ಒಂದು ಕನ್ಸಲ್ಟೇಷನ್ ತೊಗೊಂಡಿದ್ವಿ. ಸೊ ಒಂದಷ್ಟು ಅವ್ರ ಬಗ್ಗೆ ಕೇಳಿಕೊಂಡು ಆ್ಯಂಡ್ ಒಪಿನಿಯನ್ ತೊಗೋಬೇಕಲ್ವ, ಒಂದೇ ಹಾಸ್ಪಿಟ್ಲಲ್ಲೆಲ್ಲ 2-3 ಡಿಫ್ರೆಂಟ್ ಹಾಸ್ಪಿಟ್ಲಲ್ಲಿ ನೋಡೋಣ ಅಂದ್ಬಿಟ್ಟು ಸುನಿ ಈ ಡಾಕ್ಟ್ರನ್ನ ನೋಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ನಾನು, ಸುನಿ, ಅಪ್ಪ, ಅಮ್ಮ, ಸುಹಾಸ್ ಕೂಡ ಬಂದಿದ್ದ. ಇಷ್ಟು ಜನ ವೀರರು ಕೂಡ ಕರ್ಕೊಂಡು ಹೋದೆ, ಎಲ್ಲೂ ಅವನ್ನ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ಅವನು ಕೂಡ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇದು ಇಲ್ಲೇ ಬನ್ನೇರುಘಟ್ಟ ರೋಡಲ್ಲಿರೋದು. ಆ್ಯಂಡ್ ಅಲ್ಲಿ ಕನ್ಸಲ್ಟೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಹೋದ್ವಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಅಮ್ಮನ ನೋಡೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರಿ. ಏನೂ ಮಾಡೋಕ್ಕಾಗಲ್ಲ, ಇದು ಒಂದು ಟೈಮ್. ನಾನು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ನನಗೆ ಯಾರಾದರೂ ಸಮಾಧಾನ ಹೇಳಬೇಕು, ಆ ಥರ ಆಗಿದೆ. ಆ್ಯಂಡ್ ಇದು ಇನ್ನೊಂದು ದಿನ ನಾನು ಆಲ್ಮೋಸ್ಟ್ ಈ ನಡುವೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಯಾವಾಗ ಒಂದೊಂದು ಚಿಕ್ಕ ಗ್ಲಿಮ್ಸ್ ತೊಗೊಳಕ್ಕಾಗುತ್ತೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಕೂಕುಗೆ ಚೆನ್ನಾಗಿ ವೀರು ಕಾರ್ನ್ ತಿನ್ನಿಸ್ತಾ ಇದ್ದ. ಕಾರ್ನ್ ತಿನ್ನಲಿ ಅಂತ ಅವನು ಕೊಟ್ಟಿದ್ದೆ, ಬಟ್ ಅವನು ಕೂಕುನು ಬಂದು ಕೇಳ್ತಾ ಇದ್ಲು ಅಂತ ಅವಳಿಗೂ ತಿನ್ನಿಸ್ತಾ ಇದ್ದ. ಅದೊಂಥರ ಕ್ಯೂಟಾಗಿತ್ತು ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಒಂದು ಗ್ಲಿಮ್ಸ್ ತೊಗೊಂಡಿದ್ದೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಮನೆಗೆ ಹೋದ್ಮೇಲೆ ಸ್ನೇಹ ಕೂಡ ಬಂದಿಲ್ಲ, ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ. ಸೊ ಸರಿ ಅಂದ್ಬಿಟ್ಟು ಅವಾಗೂ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ತುಂಬ ಜನ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಆ ಹಾಸ್ಪಿಟ್ಲಿಗೆ ಆ್ಯಂಡ್ ತುಂಬ ಸಜೆಷನ್ಸ್ನ ಕೊಡ್ತಾ ಇರ್ತೀರ. ನಾವು ಎಷ್ಟೊಂದು ಯಾರ್ಯಾರು ಗೊತ್ತು ಅಲ್ಲೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಂದಷ್ಟು ಜನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಸೇವೆ ಮಾಡಿಸಿ ಅಂತೀರ. ಈಗಿರೋ ಪರಿಸ್ಥಿತಿಲಿ ನಾವೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಒಂದು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಕರ್ಕೊಂಡು ಹೋಗ್ತೀವಿ. ಬಟ್ ರೈಟ್ ನಾವು ಅದು ಆಗದೇ ಇರೋದು. ನಿಮ್ಗೆ ಹಂಗೆ ಅನಿಸ್ಬೋದು, ಬಟ್ ನಮಗೆ ಹೇಳ್ಬೇಕಂದ್ರೆ ನಮ್ಮ ಊರಿಗೆ ಹೋಗಿ ಬರೋಷ್ಟು ಆಗೋದಿಲ್ಲ. 1 hour ಮೇಲೆ ಜಾಸ್ತಿ ಎಲ್ಲೂ ಕರ್ಕೊಂಡು ಹೋಗಿ ಬರೋಕ್ಕಾಗಲ್ಲ. ನಮ್ಮ ಮನೆಯಿಂದ ಬನ್ನೇರುಘಟ್ಟ ರೋಡ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ನಮಗೆ ಫುಲ್ ಸುಸ್ತಾಗೋಗಿತ್ತು. ಸೊ ಅದನ್ನೆಲ್ಲ ನೋಡಬೇಕಲ್ವ. ಸುಮ್ಮನೆ ನೀವು ಹೇಳೋದನ್ನ ನಾವು ಫಾಲೋ ಮಾಡ್ತಾಯಿಲ್ಲ ಅಂತ ಕೋಪ ಮಾಡ್ಕೊಂಡು ಇನ್ನೊಂದೇನಾದರೂ ಮೆಸೇಜ್ ಮಾಡ್ತೀರಾ. ಅದ್ರ ಬದಲು ನಮ್ಮ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ಒಂದು ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಹೇಳಿ. ನೀವು ನಮ್ಮ ಒಳ್ಳೇದಕ್ಕೆ ಹೇಳ್ತೀರ, ಅದು ನನಗೆ ಗೊತ್ತು. ಬಟ್ ಈಗ ಅದೆಲ್ಲ ಆಗದೆ ಇರೋ ಮಾತುಗಳಲ್ವ. ಸೊ ಎಲ್ಲ ಸುಧಾರಿಸ್ಕೊಂಡು ಒಂಚೂರು ಊಟ ತಿಂಡಿ ಮಾಡ್ಕೊಂಡು ಓಡಾಡ್ಕೊಂಡಿದ್ರುವಾಗ ಎಲ್ಲಿಗೆ ಬೇಕಾದ್ರೂ ನಾವು ಕರ್ಕೊಂಡು ಹೋಗಿ ಬರ್ಬೋದು. ಇಲ್ಲಾಂದರೆ ಈ ಥರ ಎತ್ತಕ್ಕೆ, ಆಮೇಲೆ ಅವ್ರಿಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಹೊಟ್ಟೆ ನೋವು ಬರುತ್ತೆ. ಆ ಥರ ಎಲ್ಲ ನಾವು ಹೋದಾಗ ಏನಾದ್ರು ಸ್ವಲ್ಪ ಎಮರ್ಜೆನ್ಸಿ ಆಗಿಬಿಟ್ರೆ ನಮಗೂ ಅದೆಲ್ಲ ಪ್ರಾಬ್ಲಮ್ಮೆ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಮನೇಲಿ ನಾನು ವೀರುಗೆ ಊಟ, ಅನ್ನ ಆ್ಯಂಡ್ ಸಾಂಬಾರೆಲ್ಲ ಮಾಡ್ತಾಯಿದ್ದೆ. ಸೊ ಅವ್ರನ್ನ ನೋಡ್ಕೊಂಡು ಹಂಗೆ ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡಿದ್ದು. ಸೊ ಇವಾಗ ಬನ್ನಿ ನಮ್ಮನ ಮನೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡೋರಂತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಆವಾಗಲೇ ಹೇಳ್ದಂಗೆ ಲೈಕ್ ಮಾಡಿ. ಫೋರ್ಸ್ ಇಲ್ಲ, ಶಕ್ತಿ ಇಲ್ಲ ಅದರಲ್ಲಿ. ನೋಡಲೇ ಪವರ್ ನೋಡು ಈಗ. ಅಯ್ಯೋ ಕುಂಡಿ ಹೊಡೆದೋಯ್ತು. ಏನು ಹೊಡೆದೋಯ್ತು? ಒದಿ ಬಾಯಿಲಿ ಒದಿ ಬಾ, ಬಾಯಿಲಿ ಒದಿ. ಒದಿಯಲ್ಲಂತೆ ಕ್ಯಾಚ್ ಹಾಕು ಅಂತ ನೋಡು. ಅಯ್ಯೋ ತಟ್ಟಾಡ್ತಾ ಇದ್ದಿಲ್ಲೋ. ಚಟ್ರಿ ಬಿಟ್ರೆ ವೀರು, ಮಾಮನ್ ಜುಟ್ಟು ಇಟ್ಕೋ, ಬಾಯ್ಲಿ ಮಾಮನ್ ಜುಟ್ಟು ಇಟ್ಕೋ. ಡಿಚ್ಚಿ ಹೊಡಿ, ಹಂಗೆ ಒಂದು ಡಿಚ್ಚಿ ಹೊಡಿ. ಹೊಡಿ. ಏನೇನೋ ಅಂತಾನೆ. ಹೊಡಿ ವೀರು, ಹೊಡಿ. ವೀರು ಬರ ಇಲ್ಲಿ, ಜುಟ್ಟು ಇಟ್ಕೋ ಮಾಮನ್ ಜುಟ್ಟು ಇಟ್ಕೋ ವೀರು ಬಾಯ್ಲಿ. ವೀರು ಬಾಯ್ಲಿ. ವೀರು ಮಾಮನ್ ಜುಟ್ಟು ಇಟ್ಕೋರು. ಬಾ, ಜುಟ್ಟು ಇಟ್ಕೋರು. ಬಾ ವೀರು, ಜುಟ್ಟು ಇಟ್ಕೊಂಡು ಡಿಚ್ಚಿ ಹೊಡಿ. ಆಟ ಆಡ್ಬೇಕಂತ ಹಂಗೆ ಒಂದು ಡಿಚ್ಚಿ ಹೊಡಿ. ಹೊಡಿಚೋ ಇನ್ನೊಂದ್ಸತಿ ಹೊಡಿಚೋ. ನೋಡಿದ್ರಲ್ಲ, ವೀರು ಆಟ ಆಡ್ಕೊಂಡಿದ್ದ. ಅವತ್ತು ಒಂದು ಸ್ವಲ್ಪ ಹೊತ್ತು ನಾನು ವೀರನ್ನ ಕರ್ಕೊಂಡೋಗಿ ಮಧ್ಯಾಹ್ನದ ಹೊತ್ತು ಮಾತಾಡಿಸ್ಕೊಂಡು ವಾಪಸ್ಸು ಬಂದಿದ್ದೆ. ಮನೆಗೆ ಬಂದಮೇಲೆ
ಒಂದು ಆಲ್ಮೋಸ್ಟ್ ನಮ್ಮ ಆ್ಯನಿವರ್ಸರಿಗಿಂತ ಮುಂಚೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ವಿ ರಂಜು ಸೋನು ಅವರೆಲ್ಲ ಮನೆಗೆ ಬಂದಾಗ. ಸೊ ಅದ್ರದ್ದು ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಇದೇ ವ್ಲಾಗಲ್ಲಿ ಸೇರಿಸ್ತೀನಿ ನೋಡಿ. ರಂಜು ಬಟ್ಟೆ ಜೋಡಿಸ್ಕೊಡ್ತಾಳೆ, ಎಲ್ಲ ಗಂಜಿ ಹೋಗಿ ಬಿಟ್ಟಿದೆ. ಒಂದ್ರೋಗೆ ಸಾಕೋಯ್ತಂತ. ಅಲ್ಲ ಈ ಬಟ್ಟೆ ನೋಡ್ ನಂಗೆ ತಲೆ ತಿರುಗಿ ಬರ್ತೈತೆ. ಇಷ್ಟು ಬಟ್ಟೆನ ನಿಮ್ಗೇನ್ ಅನಿಸ್ತೈತೆ? ನಂಗೆ ಒಂದ್ ಅಂಗಡಿ ಇಡ್ಬೋದಾಗಿತ್ತು. ಶಿವಾಜಿನಗರ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಗುಡ್ಡೆ ಗುಡ್ಡೆ ಹಾಕೊಂಡಿರ್ತಾರಲ್ಲ, ಬ್ಯಾಡ್ದಿರೋ ತೆಗ್ದಾಗ್ಲೇ ಅಷ್ಟ್ ಅನ್ನಿಸ್ತೈತೆ. ಈ ಸತಿ ಎಲ್ಲ ಈ ವರ್ಷ ಎಲ್ಲ ಚೇಂಜ್ ಮಾಡ್ತೀನಿ. ಇಲ್ಲ ಇಲ್ಲ ಬಿಡಿ, ಈ ರೆಸಲ್ಯೂಷನ್ ಮಾತ್ರ ನಮ್ಮ ಮಕ್ಕಳಿಗೆ ಯಾರು ಮಾಡ್ತಾರೋ ನಮ್ಮ ಅಕ್ಕ ಮಾಡೋದು. ಅನ್ಕೊಂಡಿದ ತಕ್ಷಣ ಜೂಡಿಯೋದಲ್ಲೇ ಆಯ್ತು ಮೊನ್ನೆ ಶಾಪಿಂಗ್. ವೆರಿ ಫ್ರಾಂಕ್, ಅವತ್ತು ಅಕ್ಕ ಏನೋ ತಗೊಂಡ್ಲಿಲ್ಲ. ಎರಡೇ ತಗೊಂಡಿಲ್ಲ. ನಾನು ಹೋದಾಗ ಮತ್ತೆ ತಗೊಳ್ತು. ನಾನು ಸ್ವಾತಿ ಹೋದಾಗ ಎಂತ ದುರ್ವಿಧಿ ಇದೆ. ನೀನ್ ನೋಡಿಲ್ಲ? ಒಂದ್ ಟಾಪ್ ನೀನೇ ಬಂದ್ ನೋಡ್ದಲ್ಲೇ. ಟಾಪ್ ನಾನೆಲ್ಲಿದ್ದೆ? ನೀನ್ ಇರ್ಲಿಲ್ಲ. ಇಲ್ಲಿ ಬಂದ್ ಬ್ಯಾಗಲ್ಲಿ ಇದೆ ನೋಡು ಅಂದಾಗ ನೋಡ್ಲಿಲ್ವಾ? ಒಂದ್ ಬ್ಲೂ ಕಲರ್ದು ಮೊನ್ನೆ ವೀರುಗೆ ಒಂದ್ ತಗೊಂಡಾಗ ಎರಡ್ ಜೊತೆ ತಗೊಂಡ್ ಮತ್ತೆ ಒಂದ್ ಕುರ್ತಿ ಒಂದ್ ಫ್ರಾಕ್. ಕುರ್ತಾ ಇವಾಗ ಇವ್ರ ಹತ್ರ ಎಲ್ಲಾ ಟ್ರೆಂಡ್ ಬಟ್ಟೆಗಳು ಇದಾವೆ, ಹಳೆ ಟ್ರೆಂಡ್ ಹೊಸ ಟ್ರೆಂಡ್ ಎಲ್ಲ. ಮತ್ತೆ ಅದನ್ನ ನೀನ್ ರೀಕ್ರಿಯೇಟ್ ಮಾಡ್ಕೊ ಬಂದ್ರು ಜನ ಟ್ರೆಂಡ್ ಆಗೇ ತಗೊಂತಾರೆ. ಆದ್ರೂ ಹೊಸ ಬಟ್ಟೆ ನೋಡಿ ತಕ್ಷಣ ತಗೊಡೋಣ ಇದೊಂದೇ ಅಲ್ವಾ ಹಾಕೊಳಕ್ ಯಾವ್ದು ಇದನ್ನ ತಗೋಬಿಡ. ಇಷ್ಟು ಬಟ್ಟೆ ಇದ್ರು ನನ್ನ ಹತ್ರ ಬಟ್ಟೆ ಇಲ್ಲ ಅನ್ಸುತ್ತೆ. ಅವೆಲ್ಲ ಬೇಡದೇ ಇರೋ ಅಷ್ಟೇ, ಎಲ್ಲರಿಗೂ ಹಂಗೆ. ಹುಡ್ಗಿರ್ಗ್ ಒಂಚೂರು ಆಸೆ ಜಾಸ್ತಿ ಅಷ್ಟೇ, ಏನು ಮಾಡಕ್ಕ. ಅದ್ರಲ್ಲಿ ನಂಗೆ ಸ್ವಲ್ಪ ಜಾಸ್ತಿನೇ ಆಗೋಗೈತಿ ಅನ್ಸುತ್ತೆ. ಬೀರು ಹಿಂಗ್ ತೆಗ್ದಾಗ ಮಾತ್ರ ಅನ್ಸುತ್ತೆ ರಂಜು ನಂಗೆ ನನ್ನ ಹತ್ರ ಬಟ್ಟೆ ಜಾಸ್ತಿ ಇದೆ ಅಂತ. ನಾಳೆ ಮತ್ತೆ ಬಾ, ಯಾವ್ದಿಲ್ಲ ಹಾಕೊಳಕ್ ಬಟ್ಟೆ ಇಲ್ಲ. ಕೆಲಸ ಮಾಡಕ ಮನೆ ಕಟ್ಟಾಗ ಕಬೋರ್ಡ್ ಮಾಡಿಸ್ಬೇಡ, ವಾಕಿಂಗ್ ಕ್ಲೋಸೆಟ್ ಇಕ್ಬಿಡು, ಸುತ್ತ ಬರೀ ಕಬೋರ್ಡ್ ಒಳಗೋಯ್ತ ತಕ್ಷಣ ಯಾವ್ದ್ ಬೇಕು ಕಾಯ್ಕೊ ಬಂದ್ಬಿಡು ಅಂತ. ಎಲ್ಲ ಹ್ಯಾಂಗರ್ ಹಾಕಿ ಇಕ್ಬಿಡಾರ ಅಂತ. ಈಗ ನೋಡಿಲ್ಲ ಎಲ್ಲ. ಯಪ್ಪ ದೇವ್ರೆ, ನಂಗೆ ಅದಕ್ಕೆ ಹೇಳಿದ್ ಈ 2 ಬಾಕ್ಲು ತೆಗಿಯಕ್ ನಂಗೆ ಭಯ ಆಯ್ತದೆ. ಅಲ್ಲ ಇಲ್ಲ, ಇವಾಗ ನಾವು ತೆಗ್ದಿದ್ದು ಎಷ್ಟು ಹೇಳ್ರಿ, ಇದೊಂದು ತೆಗ್ದಿರೋದು ಇಲ್ಲಿಟ್ಟಿ ಅಲ್ಲಿ, ಅದು ಅಲ್ಲಿದೆ ಇಷ್ಟು. ಎಲ್ಲ ಜೀನ್ಸ್ ಗಳು ಮಗು ಅಲ್ಲಿ. ಅಯ್ಯಪ್ಪ, ಇದೆಲ್ಲ ಚಡ್ಡಿ ರಂಜು. ನನಗೆ ನನ್ನದ್ ನೋಡಲ್ಲ ಅಲ್ಲಿ ಖಾಲಿ ಐತೆ ಅನ್ಕೊಂಡಿದ್ದೀನಿ ನಾನು. ಚಡ್ಡಿ ಕರ್ಮದ್ ದೇವ್ರೆ. ನಾನ್ ಅದೇ ಅನ್ಕೊಂಡೆ. ಇವ್ ಅಮ್ಮಂಗ್ ಯಾಕೆ ಇವ್ರ ದೇವ್ರು ಇವ್ರಿಗೊಂದ್ ರೇಖೆ ಬರ್ಕಳ್ಸೋರ್ ಬಟ್ಟೆ. ಸುನಿ ಯಾವಾಗ್ಲೂ ಅಂತಾರೆ ನಿಂಗ್ ಬಟ್ಟೆ ಏನ್ ಬರ ಇಲ್ಲ ಬಿಡು ಅಂತ. ನಿಜವಾಗ್ಲೂ ಇಲ್ಲ. ಹೌದು. ಡೈಲಿ ಹಾಕ್ತೀನಿ ಅಂದ್ರೆ ವರ್ಷ ಎಲ್ಲ ಹೊಸದೇ ಹಾಕ್ಬೋದು. ಸೀರಿಯಸ್ ಆದ್ರೂ ಹೋಗಿ ಹೋಗಿ ಎತ್ಕೋತೀನಿ. ಸೆಲೆಬ್ರಿಟಿಗಳು ಇರ್ತಾವ ನೋಡಿ, ಎಷ್ಟೊಂದ್ ಕೊಟ್ಬಿಟ್ಟಿದೀನಿ. ಇಲ್ಲಿ ಎಷ್ಟಿದೆ ಅಷ್ಟು ಬಟ್ಟೆ ಕೊಟ್ಬಿಟ್ಟಿದೀನಿ. ಡಬಲ್ ಇವಾಗ ಎಷ್ಟಿದೆ ರಂಜು ನನ್ನ ಹತ್ರ ಬಟ್ಟೆ ಅಷ್ಟು ಡಬಲ್ ನಾನು ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಮತ್ತೆ ತೆಗ್ದು ತುಂಬಿಟ್ಟಿದ್ದೀನಿ. ಅಯ್ಯಯ್ಯಪ್ಪ, ನನ್ಗೊಂದ್ ಹೆಂಗ್ಸದೊಂದ್ ಮೆಸೇಜ್ ಮಾಡುತ್ತೆ, 4 ಅಕೌಂಟ್ ಇಂದ ಮೆಸೇಜ್ ಮಾಡುತ್ತೆ. ಅದೇ ಮಗು ಬಟ್ಟೆ ಕ್ಲೋಸ್ ಅಲ್ವಾ ನಿಮ್ಮ ಮಗು? ಅಕ್ಕಯ್ಯ ಅಂತನಾ ಬಂದಿತ್ತು. ಸುಷ್ಮಾ ಏನಲ್ವಾ? ಸುಷ್ಮಾ ಹಂಗಂತೂ ಬರ್ತಾನೆ. ಅಲ್ಲ ಕೊಡಕೇನಿಲ್ಲ, ಅವ್ರು ಪ್ರಾಪರ್ ಅಡ್ರೆಸ್ ಕೊಟ್ಟು ಪ್ರಾಪರ್ ವೇಲ್ ಕೇಳಿದ್ರೆ ಕೊಡ್ಬೋದು. ಇಲ್ಲಿ ಕೆಲವೊಬ್ರು ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋರು ಅವ್ರೆ. ಆ ಕಾರಣಕ್ಕೆ ಆನ್ಲೈನ್ ಅಲ್ಲಿ ಯಾರನ್ನ ಏನೋ ನಂಬಕ್ ಆಗಲ್ಲ. ಇವಾಗ ಕಳ್ಸೋದು ಪ್ರಾಬ್ಲಮ್ ರಂಜು. ಒಬ್ರು ಕೊಟ್ಟಿ ಒಬ್ರು ಕೊಟ್ಟಿಲ್ಲ ಅಂದ್ರೆ ಅದನ್ನು ಕೊಡೋಣ ಯಾರಿಗ್ ನೀಡಿದೆ ಅದು ಪ್ರಾಬ್ಲಮ್. ಇವಾಗ ಕರೆಕ್ಟಾಗಿ ಅಡ್ರೆಸ್ ಕೊಡಲ್ಲ, ಕೊರಿಯರ್ ಮಾಡ್ಸಿ ಅಲ್ಲಿ ಯಾರು ಈಸ್ಕೊಳ್ಳಲ್ಲ, ವಾಪಸ್ ರಿಟರ್ನ್ ಬರುತ್ತೆ, ತಲೆನೋವು. ಇಂಥ ಬಟ್ಟೆ ಕಳಿಸ್ತೆ ಅಂತ ಬಟ್ಟೆ ಕಳಿಸ್ತೆ, ಅವು ಬರ್ತವೆ. ಅಯ್ಯೋ ಇದ್ ನಾನು ಹಾಕಲ್ಲ, ಬೇಡದೇ ಇರೋದ್ರಲ್ಲೂ ಇದ್ ನಾನು ಹಾಕಲ್ಲ, ಇಂಥದ್ ಕಳ್ಸಿದ್ಯಾ, ಹಂಗಾಗೋಗಿದೆ ಹಿಂಗಾಗೋಗಿದೆ ಏನಾರು ಅಂತಾರೆ. ಪ್ರಾಬ್ಲಮ್ಗಳು ಒಟ್ನಲ್ಲಿ ಕಳ್ಸಕ್ಕೂ ಬೇಜ. ಅವ್ರು ನನ್ ಬಟ್ಟೆ ಕೇಳ್ರ, ನಾನ್ ಅಂದೆ ನೋಡು, ನಾನ್ ಜಾಸ್ತಿ ತಗೊಳ್ಳೋದು ಇಲ್ಲ, ನಾನ್ ಇಕ್ಕೊಳ್ಳೋದು ಇಲ್ಲ. ನನಗೇನು ಬೆಳಗ್ಗೆ ಎದ್ರೆ ನಾನು ಆಫೀಸ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ನಾನು ನೋಡಿದ್ರೆ ಮುಗೀತು. ಸಂಜೆ ಮನೆಗ್ ಬರೋಗಂಟ ಅದೇ ಬಂದಾಗ ಒಂದ್ ಲೂಸ್ ಆಗಿರೋ ಟೀ ಶರ್ಟ್ ಹಾಕೊಂಡು ಚಡ್ಡಿನ ಎತ್ತಾಕೊಂಡು ಅಡ್ಗೆ ಮಾಡ್ಕೊಂಡು ಉಂಡ್ಕೊಂಡು ಮನೆಗ್ ಹೋಗ್ಬಿಡ್ತೀನಿ. ನನ್ನ ಹತ್ರನು ಬರೀ ಚಡ್ಡಿಗಳೇ ಜಾಸ್ತಿ. ಇವೆಲ್ಲ ಡಿಕ್ಲಟರ್ ಮಾಡ್ಬಿಡ್ಬೇಕು. ಟಯರ್ಡ್ ಆಗ್ಬಿಟ್ಟಿರುತ್ತೆ. ದೇವ್ರೆ ಮುಗಿಸ್ತೀನಿ ಈಗ. ಹಂಗೆ ಮನೆಗ್ ಹೋಗ್ಬಿಟ್ಟಿರ್ತೀನಿ. ನಾನು ಹೇಳಿದ್ನಲ್ಲ ನೈಟ್ ಡ್ರೆಸ್ ಕೊಡ್ತೀನಿ ಹಾಕೋ ಅಂದ್ರೆ ಬೇಡ ಅಂದಲ್ಲ. ನನ್ ಟಯರ್ಡ್ ಆಗಿದ್ರೆ ಬಟ್ಟೆನೂ ಬೇಡ ಏನು ಬೇಡ, ಯಾವ ಬಟ್ಟೆಲಿ ಅಲ್ಲೊಂದ್ ಕವರ್ ಇಲ್ಲಿ ಕಾಣಿಸ್ತದೆ, ಅದೊಂದ್ ಕವರ್, ಅದ್ ನೈಟ್ ಡ್ರೆಸ್. ಅದು ತುಂಬಿಕ್ 1 ವಾರ ಆಯ್ತಾ ಅಂತ ಅದಲ್ಲೇ ಸಾಯ್ತೈತಿ. ಅದನ್ನ ಅನಾಥ ನಾ ಎತ್ಕೊಂಡ್ ಹೋಗೋರಿಲ್ಲ, ಪಡ್ಕೊಂಡ್ ಹೋಗೋರಿಲ್ಲ. ನಾನು ಹೇಳ್ದೆ ಎತ್ಕೊಬಿಡು, ಅದ್ರಲ್ಲಿ 1-2 ಓವರ್ ಸೈಜ್ ಫೀಡಿಂಗ್ ಐತೆ, ಇದ್ ನಿಮ್ಗೆ ಆಗತ್ತೆ ಒಂಚೂರು ದೊಡ್ಡವು, ಚಿಕ್ಕವ್ ನಿನ್ಗಾಯ್ತವೆ. ನಿಂಗೆ ಆಗಿದ್ರೆ ನನಗೆ ಫೀಡಿಂಗ್ ಯಾವ್ದೊಂದು ಗೊತ್ತಾಗುತ್ತೆ. ಇಲ್ಲದ ಹೆಂಗ್ ಹುಡುಕ್ಲಿ ನಾನು. ಒಂಚೂರು ದೊಡ್ಡ ಸೈಜ್ ನೋಡು.
ಇವಳಿಗೆ ಆಗದಿರೋದು ಇವ್ರ ತಂಗಿ ಯಾರು ಆಗೋಗುತ್ತೆ. ಒಟ್ಟಿನಲ್ಲಿ ಜೈ ಅನ್ಸ್ಬಿಡೋಣ ಅಂತ ಅಷ್ಟೇ. ನೋಡಿ ನಾನು ಕೊಡ್ತಾರೆ ನನ್ನ ಹತ್ರ ಬಂದ್ಬಿಟ್ಟು ಅವ್ರ ಹತ್ರ ಇಸ್ಕಾಕೊಡ್, ನಾನು ಏನ್ ಇಸ್ಕೊಡ್ಲಿ, ತಗೊಂಡೋಗಿ ಯಾರಾದ್ರೂ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅದು ಅದಕ್ಕೂ ಇನ್ನೆಷ್ಟು ಮಾತಾಡ್ತಿರೋ. ಏನೋ ನೀವು ಪಾಪ ಅಕ್ಕನ ಮೇಲೆ ಕೆಡ್ತಾಗೆಲ್ಲ ಏನೋ ಬ್ಲೇಮ್ ಮಾಡ್ಬಿಡಿ. ಅವ್ರು ನಮ್ಮನ್ನ ಲಿಟ್ರಲಿ ಆತರ ಹೇಳಿಲ್ಲ. ನನ್ ಮೊನ್ನೆನೋ ನಾವೇನೋ ಗೇಮ್ ಆಡುವಾಗ್ಲೂ ಹೇಳಿದ್ವಿ, ನಮ್ಗೆ ಸುನಿಯಣ್ಣ ಸ್ವಾತಿ ಅಕ್ಕ ನಂಗೆ ಅಣ್ಣ ಅದಕ್ಕೆ ಇದ್ದಂಗೆ ನಾವ್ ಹಾಟ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ವಿ. ನಾವ್ ಆಕ್ಚುಲಿ ಫ್ಯಾಮಿಲಿ ತರ ಅಲ್ಲ, ಫ್ಯಾಮಿಲಿನೇ ಆಗ್ಬಿಟ್ಟಿದ್ವಿ. ಸೋನು ಅವ್ರು ಇವಾಗ ಜೊತೆ ಸೇರ್ಕೊಬಿಟ್ಟಾರೆ. ನನ್ಗೆ ಆಗಿರ್ಬೋದು, ಸೋನು ಅವ್ರಿಗೆ ಆಗಿರ್ಬೋದು, ಯಾವ್ದೇ ರೀತಿ ಈ ರೇಂಜ್ಗೆಲ್ಲ ದುರಹಂಕಾರ ಅಹಂಕಾರ ಯಾರು ಹೇಳಿದ್ರು ಏನೋ ಏನಂತ ಅದು ಹೇಳ್ತಾರೆ ಅಂತ ಇದನ್ನೆಲ್ಲ ನೋಡಾದ್ಮೇಲೆ ಪಕ್ಕ ಈ ವಿಡಿಯೋಗ ಕಮೆಂಟ್ ಬರುತ್ತೆ. ಅದಕ್ಕೆ ಪ್ರಿಯರ್ ಆಗಿ ಹೇಳ್ತಾ ಇದೀವಿ, ಆತರ ತಪ್ಪು ತಿಳ್ಕೊಬೇಡ್ರಿ. ಹಂಗೆಲ್ಲ ಏನು ಇಲ್ಲ, ನಾನ್ ಪ್ರೀತಿಯಿಂದ ಅಷ್ಟೇ ಅದೇ ಹೇಳಿದ್ದು. ಇವಾಗ ನಾನ್ ಯೂಸ್ ಮಾಡ್ದಿರೋದು ಇವಳು ಯೂಸ್ ಮಾಡ್ಲಿ ಅಂತ ಅಷ್ಟೇ. ಇವಾಗ ಸುನಿನೂ ಹಂಗೆ ತಾನೆ ಇಟ್ಕೊಂಡು ಏನ್ ಮಾಡ್ಲಿ ಇಷ್ಟು ಅನ್ನೋದು ಒಂದು. ಈಗ ನನ್ಗೂ ಎಷ್ಟೊಂದು ಟೈಟ್ ಆಗೋಗವೆ, ಒಂದಷ್ಟು ಲೂಸ್ ಆಗೋಗವೆ. ಪ್ರೆಗ್ನೆನ್ಸಿಲಿ ತಗೊಂಡಿರೋ ಲೂಸ್ ಆಗೋಗವೆ. ಅವಾಗೆಲ್ಲ ಹೊಟ್ಟೆ ಇತ್ತು ಒಂಚೂರು ಓವರ್ ಸೈಜ್ ತಗೊಂಡ್ಬಿಟ್ಟಿದೆ ಎಕ್ಸೆಲ್. ಈಗ ಅವೆಲ್ಲ ಹಾಕೊಂಡ್ರೆ ಲೊಳ ಅಂತವೆ. ನನಗೆ ಫಸ್ಟ್ ಆಫ್ ಆಲ್ ಬೇರಲ್ಲಿ ಜಾಗ ಬೇಕು. ಇನ್ನೊಂಚೂರು ತುಂಬ ಇವ್ ನೋಡ್ತಾ ಇದ್ರೆ ನನ್ ಇನ್ನೆಲ್ ತಂದು ತುರುಕ್ಲಿ. ಅಯ್ಯೋ ದೇವ್ರೆ, ಆಗಲ್ಲ ನನ್ ಕೈಲಿ ಅನ್ಸುತ್ತೆ. ಗಾಲಿ ಮಾಡಿ ಒಂಚೂರು ಜಾಗ ಮಾಡ್ಬೇಕಷ್ಟೇ. ಆಫ್ಟರ್ ಕಣ ಎಲ್ಲ ಈ ಕಡೆ ತೆಗಿ ರಂಜು. ಇದೊಂದು ಓಕೆ. ಇದೆಲ್ಲ ಇದೇನಿಲ್ಲ, ಆಂಗರ್ದೇನಿಲ್ಲ. ಆಂಗರ್ ಒಂಚೂರು ಜೋಡಿಸ್ಕೋಬೇಕಷ್ಟೇ. ಇದೆರಡು ಇದೊಂದು 3 ಕಡೆ ಅಷ್ಟೇ. ಅಲ್ಲೆರಡು ಕ್ಲೀನ್ ಮಾಡ್ಬಿಟ್ಟಿದೀನಿ. ವೀರದೊಂದು, ನಂದು ಆ ಕಡೆ ಎತ್ನಿಕ್ ಒಂದು ಸರಿ ಹೋಗೈತೆ. ಇವೆಷ್ಟೊಂದೇ ಪ್ರಾಬ್ಲಮ್ ಇರೋದು ಇಲ್ಲಿ. ನಾನೇನಾದ್ರು ಸೋನು ಈ ರೇಂಜ್ ಬಟ್ಟೆ ತುಂಬಿಟ್ಟಿದ್ರೆ ನನ್ ಗಂಡ ನನ್ ಮನೆಯಿಂದ ಹಾಕ್ಬಿಡ್ತೀನಿ. ನೀನಿರು ಇಲ್ಲ ಬಟ್ಟೆ ಇರ್ಲಿ. ಗೋಪಿ ಬೈತೆ ಎಷ್ಟು ಬಟ್ಟೆ ನಮ್ಮ ಅಕ್ಕ ಅಂತ ಇದ್ದಾಳೆ ಸೌಮ್ಯಕ್ ಅಂತ, ಅವಳು ನಮ್ಮ ಅತ್ತೆ ಅದ್ರಲ್ಲಿ ಇಕ್ಬಿಟ್ಟಿದೀನಿ. ಇವಾಗ ನಮ್ಮ ಅತ್ತೆ ಇಲ್ವಲ್ಲ, ಊರ್ಗ್ ಹೋಗಿರೋದ್ರಿಂದ ಖಾಲಿ ಮುಡೋಗದೆ. ಯಾಕೆ ಬೇಬಿ ಇಷ್ಟ ಬಟ್ಟೆ ನಿಮ್ಗೆ ಈ ಎಷ್ಟಂತ ಹೇಳ್ತಾರಲ್ಲ, ಬಟ್ಟೆ ಜಾಸ್ತಿ ಹಾಕೋರು ಆಯುಸ್ ಕಮ್ಮಿ ಆದಿದ್ದೀವಿ. ರಂಜು ನಾನ್ ತಗೊಳ್ಳೋದೇ ಬೇಡ ಅನ್ಕೊಂಡ್ ಕೂತಿರ್ತೀನಿ ನೋಡು. ಆ ತಿಂಗಳು ಎರಡೋ ಮೂರ ಕೊಲಾಬ್ರೇಷನ್ ಅಲ್ಲೇ ಬಟ್ಟೆ ಬಂದ್ಬಿಟ್ಟಿರ್ತೀನಿ. ಅದು ಹೌದು. ಇನ್ ಕೆಲವೊಂದು ಸುಮ್ನೆ ಹಿಂಗೆಲ್ಲ ಹೋಗ್ತೀವಿ, ಯಾರಿಗೂ ಅಣ್ಣನ್ ತೆಗಿಯಕ್ ಹೋದಾಗ ಒಂದೊಂದೊಂದ್ ಅನ್ಕೊಂಡ್ರು ನಿನ್ಗೆ ವರ್ಷದಲ್ಲಿ ಎಷ್ಟಾಗುತ್ತೆ? 12 ಆಗೋದು. ತಿಂಗ್ಳಿಗೆ ಒಂದೊಂದು ಕೊಲಾಬ್ರೇಷನ್ ಅಲ್ಲಿ 1-2 ಬಂದ್ಬಿಡ್ತು. ಹಳೆ ಹಾಕೊಳಕ್ ಯಾರಿಗೂ ಲಿಟ್ರಲಿ ಮನ್ಸ್ ಬರಲ್ಲ, ಹೊಸ ಬೇಕು. ಈಗ ಸೀರೆನ ಏನು ತೆಗಿಯಲ್ಲ ಈ ವರ್ಷ ಅಂತೂ. ಅಪ್ಪಾ ನಮಸ್ಕಾರ ಮಾಡ್ಬಿಟ್ಟಿದ್ದೀನಿ. ವರ್ಷಕ್ 30 ಹಬ್ಬ ಬಂದ್ರು ಅಟ್ಲೀಸ್ಟ್ 10 ಹಬ್ಬಕ್ಕಾರ ಹೊಸ ಬಟ್ಟೆ ಬೇಡವಾ? ಮೇನ್ ಹಬ್ಬಕ್ ಬೇಡವಾ? ಅವನ್ಗಿಲ್ಲ ಅಂದ್ರೆ ನನ್ಗಂತ ರಂಜು ಬಟ್ಟೆ ತೆಗಿಯನ್ ಬಮ್ಮ ಅಂತ ಕರ್ಕೊಂಡು. ಈಗ ನೆನ್ನೆ ಸುನಿ ಅಂದ ಆನಿವರ್ಸರಿ ಯಾವ್ದಾರು ಒಂದ್ ತಗೊಂಡ್ಬಿಡು ಬೇಬಿ ಅಂದ. ಇನ್ನೊಂದ್ ವಾರದಲ್ಲಿ ಆನಿವರ್ಸರಿ, ಒಂದ್ ಸ್ಪೆಷಲ್ ಡೇಗ್ ಒಂದ್ ಬೇಕಲ್ವಾ? ಬಟ್ಟೆ ತಗೊಳುತ್ತಂತೆ ಅಕ್ಕ. ಆಗ್ಲೇ ತಗೊಂಡ್ ನೆನ್ನೆ ಹಾಕ್ಬಿಟ್ಟಿದೀನಿ ಸವಾನಾದಲ್ಲಿ ಒಂದ್ ಡ್ರೆಸ್. ಇಲ್ಲಿರೋವೆಲ್ಲ ಆನ್ಲೈನ್. ಎಲ್ಲೋ ರೇರು ಕಮ್ಮಿ, ಎಲ್ಲೋ ಕಮ್ಮಿ. 10% ಆಫ್ಲೈನು, 10% ಆಫ್ಲೈನು, 90% ಆನ್ಲೈನ್. ಅದ್ರಲ್ಲೂ ಜಾಸ್ತಿ ಬರೀ ಮಿಂತ್ರದೇ ಇರ್ತೀನಿ. ಮುಂಚೆ ಅಜಿಯೋ ತರಿಸ್ತಾ ಇದೆ, ಇವಾಗ ಮಿಂತ್ರ. ನಂಗೆ ಗೊತ್ತು ತಾನೆ ನಂದು ವರ್ಕ್ ಸ್ಕೆಡ್ಯೂಲ್. ಸಿಗೋಣ ಮಾತಾಡ್ತಾ ಇದ್ರೆ ಜೋಡ್ಸ್ ನಡಿ. ಎಷ್ಟು ಟೈಮು? 1 hour ಅಲ್ಲಿ ಆಗತ್ತಾ? ಅಲ್ಲ, ಬೆಳಿಗ್ಗೆ ಎದ್ದಾಗಿಂದ ಕಟ್ಟಿಂಗ್ ಅದು ಅಂತ ಹೋಗ್ಬಿಟ್ಟು ಅವ್ರ ಅಮ್ಮ ಮನೇಲಿ ಸುಮ್ನೆ ಕೂತಿದ್ರ. ಅಕ್ಕ 12 ಕೀ ಇರ್ಲಿಲ್ಲ ರಂಜು, ನಾನು ಸುಮ್ನೆ ಕೂತಿರ್ತೀನಿ. ಇಸ್ಕೋಬೇಕು, ಮನೆಗೆ ಬರೋರಿಗೆ ಬೀಗ ಇಸ್ಕೋಬೇಕು ಅಂತ ಗೊತ್ತಿಲ್ವಾ? ಕೀ ನಿಂಗ್ ಗಾಡಿ ತಂದಲ್ಲ, ನಿನ್ಗೆ ಇರ್ಲಿಲ್ವಾ? ನಡಿ ಮಾಡು, ಜೋಡ್ಸು. ರಂಜು ಒಂದ್ ಮಾಡೇ ಒಂದ್ ಚಡ್ಡಿ ಇಟ್ಬಿಡಣ. ಅವಳೇನೋ ಹೊಸ್ದಾಗ್ ಜೋಡ್ಸ್ಕೊಡ್ತೀನಿ ಅಂತ ಕೂತವಳೆ. ನಾನು ಜೋಡ್ಸಿದ್ದೆ, ಇವಾಗ ವಾಪಸ್ ತಗ್ಸ್ಬಿಟ್ಟು ನನ್ಗೆ ಹೆಂಗಿತ್ತು ಹಂಗೆ ಮಾಡ್ಕೊಡು ಅಂತ. ನಾನೇನ್ ನೀವ್ ಹಿಂದೆ ಇಟ್ರೆ ಹೆಂಗ್ ಎತ್ಕೊಂತೀರ ಸ್ವಾತಿ? ಎಲ್ಲ ಹಿಂಗೆ ಎಳೆದ್ಬಿಟ್ಟು ಎತ್ಕೊಂಡು ಮತ್ತೆ ಜೋಡಿಸ್ಕೊಂಡು ಎಲ್ಲ ಅವಾಗ್ಲೇ ಗೋಚ ಆಗೋದು. ಮತ್ತೆ 3 ತಿಂಗ್ಳಿಗೆ ಬಿಟ್ರೆ ರಂಜು ಸನ್ ಆಫ್ ಇದ್ದೀರಾ ಬಟ್ಟೆ ಜೋಡ್ಸೋದು ಅದ್ ಮುರ್ದೋಗುತ್ತೆ. ಹೌದಾ? ನನ್ನ ಫಸ್ಟ್ ಟೈಮ್ ಕಾಲ್ ಇದಾಗಿದೆ. ರಂಜು ಮಾಡ್ಕೊಟ್ಟಿರ್ಬೇಕು, ಅದಕ್ಕೆ. ಯಾವ್ ಮಾಡ್ಕೊಟ್ಟಿದ್ದೆ? ಇದೇ ಫಸ್ಟ್ ಟೈಮ್. ಯಾವ್ ಮಾಡ್ಕೊಟ್ಟಿದ್ದೆ? ಇದೇ ಫಸ್ಟ್ ಟೈಮ್. ನಾನೇ ಹೇಳ್ತಿದ್ದೀನಿ, ನಾನು ಹೇಳಿದಷ್ಟೇ. ಓದ್ಸತಿ ರಾಣಿ ಅಕ್ಕ ಮಾಡ್ಕೊಟ್ಟಿದ್ದೆ. ಓದ್ಸತಿ ಬಟ್ಟೆ ಜೋಡ್ಸೋ ಟೈಮಲ್ಲಿ ನಾನು ಜಗಳ ತೆಗಿಬೇಕಾ? ತಲೆ ಸುತ್ತಾಯ್ತಾ? ಏನ್ ಹಂಗೈತಲ್ಲ ಅಂತ ತುಂಬ ಬಟ್ಟೆ. ಇವಾಗ ಅದು ತೆಗಿಬೇಕಾ ಸ್ವಾತಿ ಎಂದೆ? ಬಟ್ಟೆ ಹೆಂಗ್ ಎತ್ಕೊಂತಿದ್ರಿ? ಇಲ್ಲಿ 3 ಐತೆ, 1, 2 ಅದರಿಂದ ಬಡ 3 ಇಲ್ಲ 2.
ಎರಡ ಹೋಗ್ ಮಾರೈ ತಿಂದ್ಕೆ. ಅಯ್ಯೋ ಅದ ಏನ್ ಗೊತ್ತಾ, ನೀವ್ ಹಿಂಗ್ ತುಂಬ್ಕೊಂಡಿರೋದ್ರಿಂದ ಹಿಂದೆ ಇರೋ ಬಟ್ಟೆಗಳೆಲ್ಲ ಸಿಕ್ಕಿರಲ್ಲ ಹಾಕೊಳಕ್, ಯಾವ್ದು ಹಾಕೋಬೇಕು ಅಂತ. ಸಿಕ್ಕಿದ್ರು ಆ ಟೈಮಲ್ಲಿ ಹಾಕ್ಬೇಕು ಅನ್ಸಲ್ಲ, ಹೊಸಾದೇ ಬೇಕು. ಬೇಬಿ ಬಟ್ಟೆ ಇಲ್ಲ. ಅಲ್ಲಿ ಅಲ್ಲ ಅವಳೆ ಟ್ಯಾಬ್ ಹಿಡ್ಕೊಂಡೆ ಅಲ್ಲೋ ಅಂತ ಅವಳೆ. ಹೌದಾ? ಅಲ್ಲಿ ಯಾರೋ ನಿಮ್ಮ ರೇಣುಕಮ್ಮನ ಮಂಜಮ್ಮ ಫೋನ್ ಮಾಡೈತ್ ನೋಡು. ಅಲ್ಲಿ ಅವಳು ಎಷ್ಟ್ ಮಾತಾಡೋರು ಮಾತಾರಿಯಲ್ಲ ಬಾ. ಚಡ್ಡಿ ಹಾಕ್ಲಾ? ಅನ್ಸಿದ್ದು ಸ್ವಾತಿ, ನೀವ್ ಇದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡ್ರೆ ಜಾಗ ಮಿಕ್ಕತ್ತೆ. ಇಷ್ಟು ಹಿಂಗ್ ತುರ್ಕೋದಕ್ಕಿಂತ ಅದಿದ್ದಲ್ಲ ಆಂಗಲ್ಸ್ ಎಲ್ಲ ತೆಗೆದ್ಬಿಟ್ಟು ಜೋಡಿಸೋದೇ ಬೆಟರ್ ಅಂತ ನನ್ನ ಅನ್ಸ್ತಪ್ಪ. ಹಂಗೆ ಇವಾಗ ಮಾಡೋದು. ಹ್ಯಾಂಗರ್ ಯಾರು ತೆಗಿತಾರೆ ರಂಜು? ಅಲ್ಲ ಇವಾಗ ಹ್ಯಾಂಗರ್ ತಗೋರು. ಹ್ಯಾಂಗರ್ ಕೈ ಹಾಕಲ್ಲ ನಾನು. ನಮ್ಮನೆ ನಾನು ಹಂಗೆ ಜೋಡಿಸ್ಕೊಂಡಿಲ್ಲ. ಹಂಗಾಗಲ್ಲ, ಇದೆಲ್ಲ ಫ್ರಾಕ್ಗಳು ಜೋಡ್ಸಕ್ ಆಗಲ್ಲ. ಇವಾಗ ಈ ತರ ಬ್ಲಾಕ್ಸ್ ಇದ್ರೆ ಜೋಡ್ಸ್ಬೋದ ಬಟ್ಟೆ, ಅಷ್ಟು ಉದ್ದ ಬ್ಲಾಕ್ ಅದು. ನಾನು ಹಂಗೆ ಮಾಡಿರೋದು, ಉದ್ದಕ್ ಜೋಡ್ಸ್. ಒಂದ್ ಹೇಳಿದ್ರೆ ಎಲ್ಲ ಬೀಳ್ತವೆ. ನಿಲ್ಲ ಹಿಂಸೆ. ಇವೆಲ್ಲ ಏನ್ ಗೊತ್ತಾ, ಫ್ರಾಕ್ಗಳು ಬಟ್ಟೆ ಅಂತಾರ, ಜಾರ ಬಟ್ಟೆ. ಒಂದ್ರ ಮೇಲೆ ಒಂದ್ ಇಡ್ತೀಯ, ಒಂದ್ ಎಳಿತೀಯ, ಎಲ್ಲ ಬೀಳ್ತವೆ. ಕಾಟನ್ ಮೇಲೆ ಕಾಟನ್ ಇಟ್ರೆ ನಿಲ್ಲುತ್ತೆ, ನೈಲಾನ್ ಇಟ್ರೆ ನಿಲ್ಲಲ್ಲ. ಏನ್ ಬೇಬಿ, ಬಟ್ಟೆನೇ ಇಲ್ವಲ್ಲ ಅಭಿ, ಬಟ್ಟೆನೇ ಇಲ್ಲ. ನೋಡ್ಬೇಕು ಇದು ಅಕ್ಕ ಏನಕ್ಕ ಹಿಂಗ್ ಹಾಕೊಂಡಿದ್ಯಾ. ಹೊಸದ್ ಇಸ್ಕೊಳ್ತಾರ. ಅವ್ನ್ ಯಾವಾಗ್ಲೂ ಹೇಳ್ತಾನೆ, ನಿನ್ ಬಟ್ಟೆ ಎಲ್ಲ ತಗೊಂಡೋಗಿ ಮಾರಾಕ್ ಬಿಡ್ತೀನಿ ಅಣ್ಣ. ಹೊಸದ್ ಶಿವಾಜಿನಗರ್ ಯಾರಿಗೆ 100 ರೂಪಾಯಿ ಸುನಿಯ ನಂಗೆ ಕಮೆಂಟ್ ಇಸ್ಕೊಳ್ಳಿ ಬಿಡಪ್ಪ, ಇಂತ ಗಂಡ ಸಿಗ್ಬಾರ್ದ ನಮ್ಗಳಿಗೆ. ಕೊಡಿ ಬೇಗ ಶಾರ್ಟ್ಸ್ ಕೊಡಿ, ಟೈಮ್ ಆಯ್ತು. ಒಂದ್ ರೇಂಜ್ ಕ್ಲೀನ್ ಮಾಡಿದೀವಿ. ಇಲ್ಲೆಲ್ಲ ನನ್ನ ಬ್ಯಾಗ್ಗಳು ಇಟ್ಟಿದ್ದೀನಿ, ಇದೆಲ್ಲ ನನ್ನ ಫ್ರಾಕ್ಗಳು, ಆ್ಯಂಡ್ ಇಲ್ಲೆಲ್ಲ ಇನ್ನು ಹೊಸ ಬಟ್ಟೆಗಳು ಹಾಕೋಬೇಕು ಅಂತ ಇರೋಂಥದ್ದು ಒಂದಷ್ಟು. ಆ್ಯಂಡ್ ಇದೆಲ್ಲ ಟಾಪ್ಸ್, ಟೀ ಶರ್ಟ್ಸ್ ಆ್ಯಂಡ್ ನನ್ನ ಡೈಲಿ ವೇರ್ ಪ್ಯಾಂಟ್ ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವಾರ್ಡ್ರೋಬ್ ಓಕೆ, ಒಂದು ರೇಂಜಿಗೆ ಕ್ಲೀನ್ ಆಯಿತು. ಇದೆಲ್ಲ ನನ್ನ ವೆಸ್ಟರ್ನ್ ವೇರ್ಸ್ ಆಯಿತಾ. ಅವಾಗವಾಗ ಡಿಕ್ಲಟರ್ ಮಾಡ್ತಾ ಇರ್ತೀನಿ, ತೊಗೊತಾ ಇರ್ತೀನಲ್ಲ. ಆ್ಯಂಡ್ ಇದೆಲ್ಲ ನನ್ನ ಸ್ವೆಟರ್, ಅದೆಲ್ಲ ಕ್ಲೀನಾಗಿ ಜೋಡ್ಸೋಕ್ಕಾಗಿಲ್ಲ, ಒಂದೊಂದು ದೊಡ್ಡದಿದೆ, ಹಿಂಗಾಗುತ್ತೆ ಹಂಗೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಒಂದಷ್ಟು ಸ್ಕರ್ಟು, ಆಮೇಲೆ ಡೆನಿಮ್ ಜಾಕೆಟ್ಸು ಆ ಥರದ್ದೆಲ್ಲ. ಆ್ಯಂಡ್ ಇಲ್ಲೆಲ್ಲ ನನ್ನ ಇನ್ನರ್ ವೇರ್ಸ್ ಇದೆ. ಆ್ಯಂಡ್ ಇದೆಲ್ಲ ಫುಲ್ ನನ್ನ ಟಾಪ್ಗಳು, ಮತ್ತು ಕೆಳಗಡೆ ಜೀನ್ಸ್, ಸ್ವೆಟರ್ ಆ ಥರ ಮಾಡಿದ್ದೀವಿ. ಇದೇನಷ್ಟು ಕ್ಲೀನ್ ಆಗಲಿಲ್ಲ, ಬಟ್ ಓಕೆ, ಬೆಟರ್. ಓಕೆ ಗೈಸ್, ನೋಡ್ಬೋದು ಇದು ನನ್ನ ಮೇಕಪ್ ಕಿಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇವಾಗ ನಾನು ರ್ಯಾಂಡಮ್ ಆಗಿ ನಿಮ್ಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸ್ತೀನಿ, ನನ್ನ ಫೇವ್ರೇಟ್, ಆ್ಯಂಡ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದನ್ನು. ಆ್ಯಂಡ್ ಇದರಲ್ಲಿ ನನ್ನ ಆಲ್ಮೋಸ್ಟ್ ಎಲ್ಲ ಥರ ಮೇಕಪ್ ಎಲ್ಲ ಇದೆ. ಅದರಲ್ಲಿ ಒಂದು ಹೇರ್ ಕೇರ್ ಪ್ರಾಡಕ್ಟ್ ಕೂಡ ಇದೆ, ಅದು ವಿಶ್ ಕೇರ್ದು ಹೇರ್ ಗ್ರೋತು. ಇದು ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಖಾಲಿ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಇನ್ನೊಂದು ಆ್ಯಂಡ್ ಇಲ್ಲೂ ಒಂದಷ್ಟು ಪ್ರಾಡಕ್ಟ್ ಇದೆ. ಇದರಲ್ಲಿ ಹೇಳಬೇಕಂದ್ರೆ ಇದು ಸ್ವಿಸ್ ಬ್ಯೂಟಿದು ಲಿಪ್ ಗ್ಲಾಸ್, ಈಗೆಲ್ಲ ತುಂಬ ಟ್ರೆಂಡಲ್ಲಿದೆ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಮಸ್ಕಾರ, ಯಾರಿಗಿಷ್ಟ ಆಗಲ್ಲ, ಲಾರಿಯಲ್ದು ಮಸ್ಕಾರ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಬರ್ತೀನಿ, ಡೈಲಿ ವೇರ್ಗೆ ನನಗೊಂದು ಒಳ್ಳೆಯ ಫೌಂಡೇಶನ್ ಥರ ಬೇಕು, 3-in-1 ಅಂದರೆ ಫೇಸಸ್ ಕೆನಡಾದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾರಿಗಿಷ್ಟ ಇಲ್ಲ ಗ್ಲೋಯಿಂಗ್ ಆಗಿರಬೇಕು ಫೇಸ್ ಅನ್ನೋರು, ಫೇಸಸ್ ಕೆನಡಾದು ಗ್ಲೋ ಇದು ತೊಗೊಬೋದು. ಆ್ಯಂಡ್ ಇನ್ಯಾವುದಿದೆ, ನನ್ನ ಫೇವ್ರೇಟ್ ಹುಡುಕ್ತಾ ಇದ್ದೀನಿ, ಇದು ಚೆನ್ನಾಗಿದೆ, ಮೇಬಿಲೈನ್ ಅವ್ರದ್ದು. ಆ್ಯಂಡ್ ಸ್ವಿಸ್ ಬ್ಯೂಟಿದು ಬ್ಲಷ್ ಆಗಿರ್ಬೋದು, ಇದು ನನ್ನ ಒನ್ ಆಫ್ ಮೈ ಫೇವ್ರೇಟ್. ಆ್ಯಂಡ್ ಇದೆಲ್ಲ ನನ್ನ ಒಂದಷ್ಟು ಲಿಪ್ಸ್ಟಿಕ್ಸ್ ಆಗಿದೆ. ಆ್ಯಂಡ್ ಇದೆಲ್ಲ ನನ್ನ ಲಿಪ್ ಲೈನರ್. ಆ್ಯಂಡ್ ಅದರಲ್ಲಿ ನನ್ನ ಹತ್ರ ಜಾಸ್ತಿ ಮಾಮಾ ಅರ್ಥದಿದೆ. ಆ್ಯಂಡ್ ಇದು ನೋಡ್ಬೋದು ಮಾಮಾ ಅರ್ಥದ್ದು ಕಾಜಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಒಳ್ಳೆ ಫುಲ್ ಬ್ಲ್ಯಾಕ್ ಕಲರ್. ಅದರಲ್ಲಿ ಒಂದಷ್ಟು ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನೊಂದು ರೆನೆದು, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಪ್ರೈಮರ್ ಥರ ಇದು. ಆ್ಯಂಡ್ ನಿಮ್ಮ ಫೇಸ್ ಮೇಲೆ ಮೇಕಪ್ ಮಾಡುವಾಗ ಒಂದು ಫೇಸ್ ಮೇಕಪ್ ಚೆನ್ನಾಗಿ ಕೂರಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಇಷ್ಟನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಬೇಗ ಡೆಲಿವರಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇವತ್ತೇ ಲಾಸ್ಟ್ ಡೇ ದ ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ಅಂತ ಈ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ. ಸೊ ಇವಾಗಲೇ ಹೋಗಿ ತೊಗೊಳ್ಳಿ, ಎಲ್ಲ ಖಾಲಿ ಆಗೋ ಮುಂಚೆ ಒಳ್ಳೆ ಆಫರ್ ಇದೆ. 140% ಆಫ್ ಇರುತ್ತೆ, ಅದ್ರ ಜೊತೆಲಿ 10% ಆಫ್ ಇರುತ್ತೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ರೆ ನಿಮಗೆ 10% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಸೂಪರ್ ವರ್ತ್ ಇಟ್. ನೀವು ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಆ್ಯಂಡ್ ಯಾವುದೇ ಕಾಲೇಜ್ ಹೋಗೋ ಹುಡುಗಿರು ಎಲ್ಲರಿಗೂ ಬೇಕಾಗಿರೋವಂಥ ಎಸೆನ್ಷಿಯಲ್
ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನಾನು ಲಿಂಕ್ ಮಾಡಿರ್ತೀನಿ, ಸೊ ಮರಿದೇ ಬೈ ಮಾಡಿ. ಒಂದಷ್ಟು ಅಮೇಝಿಂಗ್ ಲಕ್ಸುರಿ ಪ್ರಾಡಕ್ಟ್ಗೆ ಜೊತೆಯಲ್ಲಿ ಆ್ಯಂಡ್ ತುಂಬ ಹೆಲ್ಪ್ ಆಗುವಂಥ ಒಂದಷ್ಟು ಪ್ರಾಡಕ್ಟ್ಗಳು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಅಫೋರ್ಡಬಲ್ ರೇಂಜ್ ಕೂಡ ಇದೆ. ಸೊ ಇದೆಲ್ಲ ನೀವು ಆರಾಮಾಗಿ ನಿಮ್ಮ ಹತ್ರ ಇರೋ ಪಾಕೆಟ್ ಮನಿಲೇ ಬೈ ಮಾಡ್ಬೋದು. ಸೊ ಅಮೇಝಿಂಗ್ ಪ್ರಾಡಕ್ಟ್ ಒಟ್ಟಿನಲ್ಲಿ ನಾನು ತುಂಬ ದಿವಸದಿಂದ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇವಾಗಲೇ ಹೋಗಿ ಇವತ್ತೇ ಸೇಲ್ ಹೆಂಡ್ ಆಗೋದು, ಸೊ ಹಾಗಾಗಿ ಕ್ವಿಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಡಿಲೇ ಮಾಡಿಬಿಡಿ, ಬೇಗ ಹೋಗಿ ಬಾಯ್ ಮಾಡಿಬಿಡಿ. ಇದು ಹೆಣ್ಮಕ್ಳು ಯಾರು ಕುತ್ಕೊಂಡ್ರೆ ಟ್ರೋಲ್ ಮಾಡ್ತಾರಲ್ಲ ಹಂಗೆ. ಸೆಟ್ ಆಯ್ತಾ ಬಾಸ್? ಏನು ಅಡ್ಜಸ್ಟ್ ಮಾಡ್ಕೋತವ್ರಿ. ಹಣ ಬೇಜಾನಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓ ನಾಳೆಗೆ ಬಿಡಿ ಎತ್ತದು, ಇಲ್ಲಿ ಎತ್ತಿದ್ರು. ಏ ನೀನು ದೊಡ್ಡವನಾದ್ಮೇಲೆ ಏನು ಮಾಡಬೇಡ, ಹೊಸ ಸಾಕಾಣಿಕೆ ಮಾಡ್ಕೊಂಡಿದ್ಬಿಡು. ಹಿಂಗೆ ಯಾಕೆ ಮುಚ್ಕೊಂಡು ಹೋಗೋ ಮಾತೈತೆ. ಅಂಬೆ ಏನ್ ಬೇಕು ಅಂಬೆ? ಹಾ ಹೌದು, ಗೋ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತೀವಿ. ಬಯೋಗ್ಯಾಸ್, ಸಾರಿ ಬಯೋಗ್ಯಾಸ್. ಏನಿಲ್ಲ, ತಿಂಗ್ಳಿಗೆ ಒಂದು 2 ಲಕ್ಷ ಸಂಬಳ ಕೊಟ್ಬಿಡು, ಸಗಣಿನೂ ಕೊಡ್ತೀವಿ ಅಂತೀವಿ. ಫುಲ್ ಟೆಕ್ನಾಲಜಿ ಬಂದ್ಬಿಟ್ಟಿರ್ತದ, ಮಿಷಿನ್ ಹಾಕಿಸ್ಬಿಡ್ತೀನಿ. ಹಲೋ ವೀರೋ, ಹ್ಞೂ ಅಂತ ನಾಗ ಅಪಾಯಿಂಟ್ ಮಾಡ್ಕೊಂಡ. ಏನಂದೆ? ಬಾಯ್ ಮಾಡು ಗೊಂಬೆ ಪಪ್ಪಂಗೆ. ಅಣ್ಣ ತಲೆ ಬುರುಡೆ ಸರಿಯಾಗೈತಾ? ಅಣ್ಣ ತಲೆ ಸರಿಗೈತಾ ಅಂದ, ಅದಕ್ಕೆ ಬುರುಡೆ ಅಂತಿದ್ದೀನಿ. ಅಣ್ಣ ನೀನಂದ್ರೆ ನಡೆಯುದು ಬಾ ಹಿಂದೆ. ನಮ್ದ್ರಲ್ಲಿ ಇಂಗ್ಲಿಷ್ ತಳ್ಬಿಟ್ಟಿರ್ತೀನಿ. ಗೊಂಬೆ ಫುಲ್ ಖುಷಿ. ವೀಕೆಂಡಲ್ಲಿ ಮಕ್ಳಿಗೆ ಇಂಥದ್ದು ಏನಾರ ಇರ್ಬೇಕು. ಅಲ್ಲ ಇವು ಮಕ್ಳನ್ನಾದ್ರೂ ನೆನ್ನೆ ಹೇಳಿದ್ದಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು. ನಾನೇನು ಬ್ಲಾಗಿಗೆ ವಿಡಿಯೋ ಮಾಡಿದ್ರೆ ಅವ್ರು ನಾನು ಟೀಸ್ ಮಾಡ್ತಾವ್ರು ನೋಡೋದು. ವಿಡಿಯೋ ಮಾಡ್ಕೊಂಡೋಯ್ತು ನೋಡಿ ಅಂತ. ಬ್ಲಾಗರ್ಸ್ ಬಗ್ಗೆ ಏನ್ ಗೊತ್ತು? ಏನಂತ್ಯಾಕ ನಮ್ ಕಷ್ಟ. ಹಾ ಅವಳು ಅವನ್ ತರ ಇದ್ದಿದ್ದಾದ್ರೆ ಅವಳು. ಏ ಇಲ್ಲ, ನಾನು ಕೇಳಿಸಿ ಅವಳು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಲ್ಲ, ಅವಳು ಸ್ವಾತಿ ಗೌಡ ಬ್ಲಾಗರ್ ಅವರು ಅಂತ ಅಂತಿದ್ರು. ಹತ್ತು ಮೇಲೆ ಪಟ್ ನಂದೆ. ಈಗ ತಿಳಿದವ್ ಮಕ ತಿಳಿದವ್ ಏನೇನೋ ಮಾತಾಡ್ತವೆ. ಚೆನ್ನಾಗಿ. ಓ ಸಖತ್ತಾಗದ ವ್ಯೂ, ಸುತ್ತಲೂ ಬಿಲ್ಡಿಂಗು. ಇಂತ ಇದನ್ನ ಲಾಸ್ಟ್ ಟೈಮ್ ನಾವು ಅಲ್ಲಿ ಕೂತಿದ್ವಿ ಕೆಳಗಡೆ. ವೀರು ಎಲ್ಲಿ ಬಂದಿರೋದು ನೀನು? ಹೌದೌದು, ಎಲ್ಲ ಕೆತ್ತಿಡಿಸ್ಬಿಟ್ಟವ್ರೆ. ತುಳಿರಿ ಇದನ್ನೆಲ್ಲ. ಹೇಮಂತಿ, ಚಿನ್ನಮ್ಮ, ಶೆಟ್ಟಿ ರೆಡ್ಡಿ, ದೇವ, ಯಾರೋ ಚಪ್ರಿಗಳಿದ್ರು, ಅದಕ್ಕೆ ಇದೆಲ್ಲ ಕೆಳಗೆ ಇಲ್ಲೇ ಎಷ್ಟೋ ಲವ್ ಸ್ಟೋರಿ. ಅದ್ಯಾವ್ದೋ ಒಂದೇ ಕಿತಾಪತಿ ಗ್ಯಾಂಗ್ ಬರ್ದಿರೋದು, ಅದೊಂದೇ ಟೇಬಲ್ ಅಲ್ಲ ಐತೆ ಎಲ್ಲ ಲವ್ ಸ್ಟೋರಿ. ಇದೇ ಕಾಲೇಜ್ ಅವ್ರೆ. ಹೆಂಗೆ ಹಿಂಗಿತ್ತು ಸೂಪು? ಚೆನ್ನಾಯ್ತವಿರೋ? ತಿನ್ನು ಮಂಗ. ಚೆನ್ನಾಯ್ತಾ? ಚೆನ್ನಾಗಿದ್ಯಣ್ಣ? ಖಾರ ಹೋಯ್ತಾ ಅಣ್ಣಂಗೆ? ಹೆಂಗೈತೆ ರಂಜು? ನಾನು ಕುಡ್ದಿಲ್ಲ, ಇವ್ರು ಸ್ವಲ್ಪ ಶೇರ್ ಮಾಡಿದ್ದೀನಿ. ಇದೇನು ನೋಡ, ಇದೇನು ಬೇಬಿ? ಪನ್ನೀರ್ ಚಿಲ್ಲಿ. ಚೀಚಿ ಎಲ್ಲ ಮಂಗನೆ ಅದ ಮಂಗನೆ. ಪನ್ನೀರ್
ಇಷ್ಟು ಖಾರ ತಿನ್ನಲ್ವಾ ನಾನು? ನೀವು ಅನ್ನೋದು ಸಪ್ಪೆ ನಂಗೆ ನೀವು ತಿನ್ನ. ನಾನು ತಿಂತೀನಣ್ಣ. ಈ ಅಪ್ಪನಿಂದ ಅಂತೆ. ಹಿಡ್ಕ ಹಿಂಗೆ ಮಸಾಲೆ ಸಾಂಬಾರು ಮಾಡಿದ್ರೆ ಗಂಜು ನೀನು ಅನ್ಬೇಡ ಅಂದರೆ ಹಂಗೆ ಅನಿಸುತ್ತೆ. ಮಾಡಿರ್ತೀನಪ್ಪ ಇಷ್ಟೇ ಇಷ್ಟ ಹಾಕ್ಕೊಳುತ್ತೆ. ಅಷ್ಟು ಸಾಂಬಾರು ಮಾಡಿರ್ತೀನಿ. ಇಷ್ಟು ಬೇಜಾರಾಗುತ್ತೆ ಮಾಡಿದ್ದದೆ ಪಟಾಕಿ ತಿನ್ನೋದೇ ಇಲ್ಲ. ಅಡುಗೆ ಮಾಡಿಲ್ಲ ಅಂದರೆ ಅಡುಗೆ ಯಾಕೆ ಮಾಡಿಲ್ಲ ಅಂತ ವೀರು ಮತ್ತೆ ಏನು ತಿಂತಾ ಇದೆಯಾ? ಅವನಿಗೆ ಸೂಪು ಕೊಟ್ಟಿರ್ತಾರಲ್ಲ ಮ್ಯಾಂಗೋ ಸೂಪ್ಗೆ ಟೈಗರ್ ತಂದ್ಬಿಟ್ಟಿದ್ಯಾ? ಟೈಗರು ಯಾಕೋ ಅವನಿಗೆ ಅರ್ಧಂಬರ್ಧ ನಿದ್ದೆ. ಚಿನ್ನಿ ಸಿಣಿ ಅಂತ ಅವನು. ಟೈಗರ್ ಇದು ಚಿಲ್ಲಿ ಫ್ಲೇಕ್ಸ್ ಹಾಕಿದಾರಲ್ಲ. ಏನು ತಿಂತಾ ಇವಾಗ? ಚೆನ್ನಾಗಿದೆ. ಚೀಚಿ ಅಲ್ಲ ಅದು ಪನ್ನೀರು. ನಿದ್ದೆ ಮಾಡಿಲ್ಲ ಪನ್ನೀರ್ ಮನೇಲಿ ಒಂದ್ಸತಿ ಈಗ ಮಾಡೋಣ ಬೇಬಿ. ಯಾರು ಇದು ಪನ್ನೀರ್ ಕಳಿಸ್ಲಿ ತಾಳು. ನಿತಿನ ರಂಜು ಪನ್ನೀರ್ ತಂದಿಲ್ವಾ? ತಂದೆ ನೆನ್ನೆ ಒಂದೇ ಮಿಕ್ಕಿರೋದೆ. ಅವನದೊಂದೈತೆ ನಂದೊಂದೈತೆ. ಎರಡು ಮಿಕ್ಸ್ ಮಾಡಬೇಡ. ಮಾಡ್ಬಿಡಿ. ತಿನ್ನೋಣ. ಇದಕ್ಕೆ ಇನ್ನೂ ಬಾಯ್ ಬಡ್ಕೋತೀರ. ಲಾಸ್ಟ್ ಟೈಮ್ ಕೊಟ್ಟಿದ್ದಲ್ವಾ ಕೆಳಗಡೆ? ಅಣ್ಣ ತಗೋ ರಂಜು ಪಾಸ್ತಾ. ಚೆಕ್ ಪಾಸ್ತಾ ಚೆನ್ನಾಗಿದೆ. ಪಾಸ್ತಾ ಕೊಡ್ಬೋದು. ಆ ಸ್ಪೂನ್ ಕೊಡು ಬೇಬಿ. ಅದ್ಯಾರ್ದು ಸ್ಪೋಕು? ನಿಮ್ದೇ ಇರ್ಬೇಕು. ನಂದಲ್ಲಪ್ಪ. ಇರಿ ಬಿಸಿ ಬಿಸಿ ಇರು ಅಣ್ಣ ಬೇಡ, ಅವನು ಹಾಲು ಕುಡ್ದವನೇ ಬಿಡು. ಗೊಂಬೆ ಕೆಳಗಡೆ ಹಾಕ್ಬಿಟ್ಟು ಹೆಂಗೈತೆ? ಯಮ್ ಚೆನ್ನಾಗಿದೆ ಅಣ್ಣ. ಸೂಪರ್ ಆಗಿದೆ. ಪಾಸ್ತಾ ತಗೋಬಿ. ಯಾರೋ ಇಡೀ ಅದು ಸ್ವಲ್ಪ ಕಾಲು ಸರಿ ಇಲ್ಲ ಅನ್ಸುತ್ತೆ. ಮೈಸೂರು ಪಾಕ್ ಇಡ್ತೀವಿ. ನಾನೇ ಇಡ್ತೀನಿ. ಇದಕ್ಕೊಂದು ಗಾರ್ಲಿಕ್ ಬ್ರೆಡ್ ಕೊಡಬೇಕಿತ್ತು ಅದಕ್ಕೆ ಪಾಸ್ತಾ. ಅಣ್ಣ ತಲೆ ಹೊಡ್ಕೊಳ್ಳುತ್ತೆ. ಏನಿಟ್ಟೆ? ಟಿಶ್ಯೂ. ಅವ್ನು ಖಾರ ಇಲ್ದಿರೋದೊಂದು ಫ್ರೆಂಚ್ ಫ್ರೈಸ್ ಕೊಡು ವಿರುಗೆ. ಇಟ್ಕೊಳ್ರಿ. ಕಾಲೆಲ್ಲ ತಗೊಳ್ಳಿ. ಇದು ಸ್ವೀಟ್ ಐತೆ. ಹೆಂಗಿದೆ? ಚೀಸ್ ಚೀಸ್ ಸುಡ್ತೈತೆ ಪಾಸ್ತಾ. ಬಾಯೆಲ್ಲ ಹುಷಾರು. ಅದು ಪಟ ಪಟ ಬಾಡ್ಸಕ್ಕಾಗಲ್ಲ. ಆರೋದ್ಮೇಲೆ ತಿನ್ನಕ್ಕೂ ಆಗಲ್ಲ. ಚೆನ್ನಾಗಿದೆ. ಟ್ರೈ ಮಾಡಿ ಅಣ್ಣ. ಇದೇನು ಖಾರ ಎಲ್ಲ ಏನಿಲ್ಲ. ಗೊಂಬೆ ತಿನ್ಸ್ರಿ. ನಿಜ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಇದು. ಒಂಚೂರು ಇದಾಕೋಬೇಕಿತ್ತು ಇದಕ್ಕೆ. ಚೀಸ್ ಸೌಟ್ ಥರನೇ ಇದೆ. ನಿಂತಿರಿ ನೀವು ಸೋನು. ಸಾಕಾ ವಿಡಿಯೋ? ನಿಂತಿರ್ತೇವಾ? ಅವನಂತೆ ತಿಂತಾನಂತೆ. ಬಿಸಿ ಇದೆ. ಇರೋ ಇರೋ ಅದು ಹಾಕ್ತೀನಿ. ಅದು ಎಸ್ಕೊಡ್ತೀನಿ. ಅದು ಬೇಡ. ತಿನ್ಸಿ ವೀರುಗೆ. ಬೇರೆ ಆ್ಯಂಡ್ ನೋಡಿದ್ವಲ್ಲ ಒಂಚೂರು ತಿನ್ಕೊಂಡು ಆ್ಯಂಡ್ ಮಕ್ಕಳಿದ್ರಲ್ಲ ಹಾಗೆ ಪಾರ್ಕಿಗೂ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಮನೆಗೆ ಹೋದ್ವಿ. ಸೊ ಹೀಗಿತ್ತು ನಮ್ಮ ಡೇ ಆ್ಯಂಡ್ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಸಾರಿ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಟ್ರೈ ಮಾಡ್ತೀನಿ. ಈಗ ಮಾಡೋ ಅಂಥ ಪರಿಸ್ಥಿತಿಲಿಲ್ಲ. ಹಾಗಾಗಿ ಒಂದು 2-3 ದಿನದೆಲ್ಲ ಮಿಕ್ಸ್ ಮಾಡಿ ಒಂದು ವ್ಲಾಗ್ ಮಾಡಿ ಶೇರ್ ಮಾಡಿದ್ದೀನಿ. ಹೋಪ್ ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್. ಲಾಟ್ಸ್ ಆಫ್ ಲವ್.